ಈಗ ಅವನ್ ಮದುವೆ ಆದ್ಮೇಲೆ ಅವಳನ್ನ ಓಡಿಸಿ ಇನ್ನೊಂದು ಮದುವೆ ಮಾಡ್ಬೇಕು ಅಂತ ಹೇಳ್ತಿದ್ಯಾ? ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ರಾಜೇಶ್ವರಿ. ಹಾಗೆ ಆ ತಾರಕ್ ವಿಷಯದಲ್ಲೂ ಕೂಡ. ಆದ್ರೆ ನಿನ್ನ ವಿಷಯದಲ್ಲಿ ಅವನು ನಿನ್ ಮಾತು ಕೇಳೋದಿಲ್ಲ. ಎಲ್ಲಿವರೆಗೂ ನೀವಿಬ್ರು ವಾಸ್ತವನ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ಮನೇಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಹಾಗಾಗಿ ನಾನು ಏನು ಹೇಳಕ್ ಬರೋದಿಲ್ಲ. ನಾನು ನಾಳೆ ಬೆಳಿಗ್ಗೆನೆ ಡೆಲ್ಲಿಗೆ ಹೋಗೋದಿದೆ. ಕೆಲಸ ಮುಗಿದ್ರೆ ನಾಳೆ ಸಂಜೆನೆ ಬರ್ತೀನಿ, ಇಲ್ಲಾಂದ್ರೆ ನಾಡಿದ್ದು ಬರ್ತೀನಿ. ನನಗಿಷ್ಟೆಲ್ಲ ಅವಮಾನ ಆಗಿದೆ ಅಂತ ಗೊತ್ತಿದ್ರು ಅದಕ್ಕೇನಾದ್ರೂ ಪರಿಹಾರ ಕೊಡ್ತಾರೆ ಅನ್ಕೊಂಡ್ರೆ ಏನು ಆಗ್ದಿರೋರ್ ತರ ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದಾರೆ. ಈ ಚಂದ್ರುಗೆ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಬುದ್ಧಿ ಕಲಿಯೋದಿಕ್ಕೆ 2ನೇ ಕ್ಲಾಸ್ ಮಗು ಅಲ್ಲ ನಾನು. ಬುದ್ಧಿ ಕಲ್ಸೋ ಅಂತ ಎಂಟದೆ ಬಂಟ. ನೀವು ಬಂಟಾನೋ ಪಂಟಾನೋ ನನಗ್ ಗೊತ್ತಿಲ್ಲ. ಆದ್ರೆ ತಾಯಿ ಮನ್ಸನ್ನ ಅರ್ಥ ಮಾಡ್ಕೊಳಕ್ ಆಗ್ದಿರೋ ಅಂತ ಕಟುಕ ಅಂತ ಮಾತ್ರ ಗೊತ್ತು. ಏನ್ರಿ ಇದು ನಿಮ್ದು? ನಿಮಗ್ ಪಟ್ಟ ಕೊಟ್ರ ಪಟ್ಟಾಬಿಗೆನೆ ಈ ರೇಂಜ್ ಗೋಳೆ ಗೊತ್ತಾ ಇದೀರಾ? ದಿಸ್ ಇಸ್ ನಾಟ್ ವರ್ಕಿಂಗ್ ಔಟ್ ಮಾ. ನಾಟ್ ನೈಸ್. ಅಲ್ಲ, ನಾನ್ ನಿಮಗ್ ಅಧಿಕಾರ ಕೊಟ್ಟಿರೋದು ನನ್ನ ಮೇಲೆ ಚಲಾಯಿಸಕ್ಕಲ್ಲ, ಈ ಮನೇಲಿರೋ 3 ಸತ್ತು ಪ್ರಜೆ ಮತ್ತೆ ಆ ತಾಯಿಗೆ. ಒಂದ್ ಕೆಲ್ಸ ಮಾಡು ಸಿಂಗರಿ, ನೀನ್ ಈಗೆಲ್ಲ ಒಳ್ಳೆಯೊಳಗಿದ್ರೆ ವರ್ಕೌಟ್ ಆಗಲ್ಲ. ನೀನು ಆಗಾಗ ನಿನ್ನ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಕರ್ಸ್ಕೊಂಡ್ಬಿಡು. ಆಗಿದ್ದಾಗ್ಬಿಡ್ಲಿ, ಜಮಾಯಿಸ್ಬಿಡಣ. ಅಲ್ಲ, ಆ ಮಹಾನ್ ವ್ಯಕ್ತಿಗಳ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀರಾ? ಅವ್ರು ಹೋರಾಡಿದ್ದು ಕೆಟ್ಟವ್ರ ವಿರುದ್ಧ ಹೊರತು ಒಳ್ಳೆಯವ್ರ ವಿರುದ್ಧ ಅಲ್ಲ. ರೀ, ನಮ್ಮಪ್ಪನ ಹೆಂಡತಿ ನಿಮಗ್ ಒಳ್ಳೆಯವ್ರ ತರ ಕಾಣಿಸ್ತೀರಾ? ಒಬ್ಬ ತಾಯಿ ಯಾವತ್ತಿದ್ರು ಒಳ್ಳೆಯವ್ರಾಗೆ ಇರ್ತಾರೆ. ತನ್ ಮಕ್ಕಳು ಹಾಳಾಗೋಗ್ಲಿ ಅಂತ ಯಾವತ್ತೂ ಬಯಸೋದಿಲ್ಲ. ನಾನು ಅವತ್ತೇ ಸಿಂಗರ್ರಿ ಹೇಳ್ದೆ ನಿಮ್ಗೆ, ನೀವ್ ಬರ್ತಾ ಬರ್ತಾ ಯಾಕೋ ಮಿನಿ ರಾಜೇಶ್ವರಿ ತರ ಆಡ್ತಾ ಇದೀರ ಅಂತ. ನೀವ್ ಮಾತಾಡ್ತೀರ ನೋಡಿದ್ರೆ ಆಲ್ರೆಡಿ ಆಗ್ಬಿಡಿದೀರ ಅನ್ಸುತ್ತೆ. ಅವ್ರ ಕಾಲಿನ ಧೂಳ್ಗೂ ಸಮ ಇಲ್ಲ ಚಿಕ್ಕ ಯಜಮಾನ್ರೆ. ನಾನು ಇನ್ ಅವ್ರ ಸ್ಥಾನದಲ್ಲಿ ನಾನ್ ಕುತ್ಕೊಳ್ಳೋದಿಕ್ಕಾಗತ್ತಾ? ಬೇರೆಯವ್ರ ತಾಯಿ ಮೇಲೆ ಅಷ್ಟೊಂದು ಅನುಕಂಪ ತೋರ್ಸೋ ನೀವು ನಿಮ್ ಹೆತ್ತ ತಾಯಿ ಮೇಲೆ ಅಷ್ಟೊಂದು ಕೋಪ ದ್ವೇಷನ ಏನಕ್ಕೆ ಸಾಧಿಸ್ತೀರಾ? ದೇವ್ರ ಶಾಪ ನಮ್ಗೆ ತಟ್ಟೆ ಇರ್ಬೋದು, ಆದ್ರೆ ತಾಯಿ ಶಾಪ ನಮ್ಗೆ ತಟ್ಟತ್ತೆ. ನೀವ್ ಏನ್ ಹೇಳಕ್ ಬರ್ತಿದ್ದೀರಾ ಅಂತ ನನಗ್ ಗೊತ್ತು, ಆದ್ರೆ ಅದನ್ನ ಕೇಳೋದಕ್ಕೆ ನಂಗಾಗೋದಿಲ್ಲ. ಆದಷ್ಟು ಆಗಿರೋ ತಪ್ಪನ್ನ ತಿದ್ಕೊಂಡು ಆ ತಾಯಿಗೆ ಒಳ್ಳೆ ಮಗನಾಗಿರೋದನ್ನ ಕಲೀರಿ. ಇದ್ರ ಮೇಲೆ ನಿಮ್ಮಿಷ್ಟ. ಇದೇನಮ್ಮ ಮಯೂರಿ, ಇಷ್ಟು ಬೇಗ ಇದು ಬಂದ್ಬಿಟ್ಟಿದ್ಯಾ? ಇನ್ ಸ್ವಲ್ಪ ಹೊತ್ತು ಮಲಗ ತಾನೇ. ಓ, ಚೆನ್ನಾಗ್ ತಮಾಷೆ ಮಾಡ್ತೀರಾ ಅಣ್ಣ. ನಾನ್ ಬೆಳಿಗ್ಗೆ ಬೇಗ ಎದ್ದೇಳೋದು ನಿಮಗ್ ಗೊತ್ತಿಲ್ವಾ? ಗೊತ್ತು ಕಣಮ್ಮ, ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇ. ಆ ಸೂರ್ಯ ಬೆಳಬೆಳಗ್ಗೆನೆ ಹುಟ್ಟೋದು ಒಂದು ಕ್ಷಣ ಲೇಟ್ ಆಗುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ನೀನ್ ಮಾತ್ರ ಕರೆಕ್ಟ್ ಟೈಮ್ಗೆ ಡಣ್ ಅಂತ ಎದ್ದು ಬಂದು ಹಾಜರಾಗ್ಬಿಡ್ತೀಯ. ಅಲ್ಲ, ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಿನ್ನೆ ನಮ್ ಚಿಕ್ಕ ಯಜಮಾನ್ರು ನಿನ್ ತಲೆ ಕಿರೀಟ ತೊಡಿಸಿ ನಮ್ಮನೆ ಯುವರಾಣಿ, ನನ್ನ ಮನಸ್ಸಿನ ಮಹಾರಾಣಿ ಅಂತೆಲ್ಲ ಕೊಂಡಾಡ್ದ್ರಲ್ಲ, ಆ ಖುಷಿಗೆ ಇನ್ ಸ್ವಲ್ಪ ಹೊತ್ತು ಮನ್ಗಿರ್ತೀಯೇನೋ ಅನ್ಕಂಡೆ. ಹೋಗ್ಲಿ ಬಿಡು. ಸರಿ, ನಮ್ ಚಿಕ್ಕ ಯಜಮಾನ್ರು ನಿನ್ನೆ ಅಷ್ಟೆಲ್ಲ ಮಾಡಿದ್ರಲ್ಲ, ನಿನ್ ಖುಷಿ ಆಯ್ತು ತಾನೇ? ನೋಡೋಣ, ಇದೆಲ್ಲ ನನ್ಗೆ ಸೆಟ್ ಆಗಲ್ಲ. ನಾನು ಯಾವತ್ತೂ ಈ ಮನೆ ಕೆಲಸದವಳೇನೆ, ಈ ಮನೆ ರಾಣಿ ಇಲ್ಲ ಅಂತ ಏನಾದ್ರೂ ಹೇಳ್ದೆ ಅಂತ ಇಟ್ಕೋ, ಚೆನ್ನಾಗಿ ಬಾರಿಸಿ ಕೈಕಾಲು ಮುರಿದಾಕ್ಬಿಡ್ತೀನಿ.
ನಿಮ್ ಹತ್ರ ಕೈಕಾಲ್ ಮುರಿಸ್ಕೊಳ್ಳೋ ಅಷ್ಟು ಚಿಕ್ಕ ಮಗು ಅಂತ ಅನ್ಕೊಂಡಿದೀರಾ ಅಣ್ಣ? ಒಂಥರ ಚಿಕ್ಕ ಮಗುನೇ ಕಣಮ್ಮ ನೀನು. ನಿನ್ ಮನ್ಸಲ್ಲಿ ಒಂದಿಷ್ಟು ಕಲ್ಮಶ ಇಲ್ಲ. ನೀನ್ ಚಿಕ್ಕವಳಾಗಿರೋದ್ಕೇನೆ ಈ ಮನೇಲಿ ನಿನ್ ಸ್ಥಾನಮಾನ ಏನು ಅಂತ ನಿನ್ ಗೊತ್ತಾಗ್ತಾ ಇಲ್ಲ. ಅದೇ ಏನಾದ್ರೂ ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಈ ಮನೆ ಖಜಾನೆ ಕೀನ ಅವ್ರ ಸೊಂಟದಲ್ಲಿ ಸಿಗಿಸ್ಕೊಂಡು ಸರ್ರಕ್ ಅನ್ಕೊಂಡು ಓಡಾಡ್ಕೊಂಡಿರೋರು ಆರಾಮಾಗೆ. ಅಣ್ಣ, ಈ ಮನೇಲಿ ನನ್ನ ಸ್ಥಾನಮಾನ ಏನು ಅಂತ ನನಗ್ ಗೊತ್ತಿದೆ ಅಣ್ಣ. ನಿಮಗ್ ಗೊತ್ತಿಲ್ವಾ ಅಣ್ಣ? ನನಗೆ ಈ ಶ್ರೀಮಂತಿಕೆ, ಆಡಂಬರ, ಈ ಅಧಿಕಾರ ಇದ್ರ ಬಗ್ಗೆ ಯಾವ ಮೋಹನೂ ಇಲ್ಲ. ನನಗೆ ನನ್ನ ಜೀವನ ಮತ್ತೆ ಸಿಕ್ಕಿದ್ರೆ ಎಲ್ಲ ಸಿಕ್ಕಾಗೇನೆ. ಯಪ್ಪ ಅಲ್ಲಮ್ಮ, ನಮ್ ಚಿಕ್ಕ ಯಜಮಾನ್ರುನೇ ನಿನ್ನ ಈ ಮನೆ ಮಾರಾಣಿ ಯುವರಾಣಿ ಅಂತೆಲ್ಲ ಹೇಳಿದ್ಮೇಲೆ ಇನ್ನೂ ನಾನು ಈ ಮನೆ ಕೆಲಸದವಳೆ ಅಂತಾನೆ ಹೇಳ್ತಾ ಇದೀಯಲ್ಲಮ್ಮ. ಯಾವಾಗಮ್ಮ ಬದ್ಲಾಗದ್ ನೀನು ತಾಯಿ? ನಾನ್ ಯಾಕಣ್ಣ ಬದ್ಲಾಗ್ಬೇಕು? ಜಾಗಕ್ಕೆ ತಕ್ಕ ಹಾಗೆ ಬದ್ಲಾಗೋ ಗೂಸುಂಬೆ ಅಲ್ಲ ನಾನು. ಕೊನೆವರೆಗೂ ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ. ಅಯ್ಯಮ್ಮ, ನಿನ್ ಬುದ್ಧಿ ಹೇಳೋದಕ್ಕೆ ಖರ್ಚು ಮಾಡಿದಿನಲ್ಲ ಟೈಮು, ಆ ಟೈಮ್ ಏನಾದ್ರು ಯಾವ್ದಾದ್ರು ಯೂನಿವರ್ಸಿಟಿಗೆ ಹಾಕ್ಬಿಟ್ಟಿದ್ರೆ ಇಷ್ಟೊತ್ಕೊಂಡ್ ಡಿಗ್ರಿ ತಗೊಬಿಡ್ತಾ ಇದ್ದೆ ನಾನು. ಆಮೇಲೆ ನಾನು ಗೋವಿಂದ MBA, MBBS, MBA, MCOM, BCOM ಅನ್ಕೊಂಡು ಹೆಮ್ಮೆಯಿಂದ ಓಡಾಡ್ತಾ ಇದ್ದೆ. ನೋಡಿದ್ರ ಅಣ್ಣ, ನಿಮ್ ಹೆಸರು ಮುಂದೆ ಒಂದು ಡಿಗ್ರಿ ಬರತ್ತೆ ಅಂದ್ರೆ ನಿಮಗೆಷ್ಟು ಖುಷಿ ಆಗತ್ತೆ ಅಲ್ವಾ? ಯಾಕೆ ಅಂದ್ರೆ ಅದನ್ನ ನೀವು ಕಷ್ಟಪಟ್ಟು ನಿಮ್ಮ ಸ್ವಂತ ಪ್ರಯತ್ನದಿಂದ ಪಡ್ಕೊಂಡಿರ್ತೀರ. ಆದ್ರೆ ನಾನು ಮದ್ವೆ, ಮಾಂಗಲ್ಯ ಯಾವ್ದನ್ನು ನಾನು ಇಷ್ಟಪಟ್ಟು ಪಡ್ಕೊಂಡಿದ್ದಲ್ಲ. ಅಂದ್ಮೇಲೆ ಇದ್ರ ಮೇಲೆ ನನಗೆ ಹೇಗಣ್ಣ ಹಾಕಿರತ್ತೆ? ನಮ್ದಲ್ದೇ ಇರೋದ್ರ ಮೇಲೆ ನಮ್ಗೆ ಹೇಗಣ್ಣ ಖುಷಿಯಾಗಿರಕ್ಕಾಗತ್ತೆ? ಅಮ್ಮ, ನಿನ್ ಕೈ ಮುಗಿತಿ ನನ್ ಬಿಟ್ಬಿಡಮ್ಮ. ಅಲ್ಲ, ನಾನೇನೋ ಒಂದು ಉದಾಹರಣೆ ಕೊಟ್ರೆ ನೀನ್ ಅದಕ್ಕೆ ಇನ್ನೊಂಥರ ಉದಾಹರಣೆ ಕೊಟ್ಟು ನನ್ನ ಬುದ್ಧಿಗೆ ಬೂದಿ ಹಚ್ಬಿಟ್ಟಲ್ಲಮ್ಮ. ಇನ್ನೇನಾದ್ರೂ ನಿನ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಆ ಚೆಲುವಿನ ಚಿತ್ತರ ಮಾದೇಶನ್ ತರ ಅನ್ಕಂಡು ತಿಕ್ಕಿಳಿದು ಬಿಡ್ತದೆ. ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದ್ಬಿಡ್ತೀನಿ. ಮೆದ್ಲಿಗೆ ಕೈ ಹಾಕ್ಬಿಡ್ತೀಯಲ್ಲಮ್ಮ. ನಮಸ್ಕಾರ ಯವ್ವ. ಏನ್ ಸಮೋ, ಮಾವ ಬೆಳಿಗ್ಗೆ ಡೆಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಅದು ನಮಗೊಂದು ಮಾತು ಹೇಳ್ದೆ. ನಿಮ್ಗೆ ಹೇಳಿದ್ರೆ ಏರ್ಪೋರ್ಟ್ ಬಿಟ್ಟು ಬರ್ತಾ ಇದ್ರಾ?